Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ನೋಡಿ ನಾನು ಊರಿಗೆ ಬಂದಿದ್ದೆ. ನೋಡಿ ನಮ್ಮ ಮನೆ ಇದು ಫುಲ್ಲು ಬಿದೋಗಿದೆ, ಏನೂ ಇಲ್ಲ. ನಾವು ಹುಟ್ಟಿ ಬೆಳೆದಿದ್ದ ಮನೆ ಇದು. ಇವಾಗ ನಮಗೆ ಹೋಗಿರೋಕ್ಕೂ ಒಂದು ಮನೆ ಕೂಡ ಇಲ್ಲ, ಅಲ್ಲಿ ಎಲ್ಲ ಬಿದೋಗಿದೆ. ಹಿಂಗೆ ಹೋಗ್ಬಿಟ್ಟು ನಾವು ವಾಪಸ್ ಗಂಟ್ಲು ಸರಿ ಇಲ್ಲ ಹಾಗೆ ಚೇತರ್ ಮನೆಗೆ ಮತ್ತೆ ಬಂದು ಅಲ್ಲಿ ಮಕ್ಕರು ಜ್ಯೂಸ್ ಎಲ್ಲ ಕೊಟ್ಟರು ಕುಡಿಯೋದಕ್ಕೆ. ಅವರು ಪಾದ ಪೂಜೆ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಕೂರ್ಸೋದಕ್ಕೆ ಫಂಕ್ಷನಿಗೆ ಶ್ರೀಮಂತ ಕಾರ್ಯಕ್ರಮ ಇತ್ತು. ನಾವು ಎಲ್ಲರೂ ಕೂರ್ಸೋದಕ್ಕೆಲ್ಲ ರೆಡಿಯಾಗಿ ಎಲ್ಲ ನೆಂಟರೆಲ್ಲ ಬಂದಿದ್ದರು, ಹೊರಗಡೆ ಇದ್ದರು ಎಲ್ಲರೂ. ನೋಡಿ ಅವ್ನು ನೋಡಿದ್ರೆ ತಾನೇ ಹೇಳ್ತಾಳೆ ಎಷ್ಟು ವರ್ಷ ಆಯ್ತು ಅವರ ಮಾಡಿ. ಇದು ರಂಗೇಶ್ಕರ ಮೊಮ್ಮಕ್ಕಳು. ಹಾಯ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ. ಒಟ್ಟಿಗೆ ಇಟ್ಟಾಕರು ಕೆಲಸ ರೋಡ್ ಕಾಣಿಸುತ್ತಾ? ನಂಬರ್ ಮಾಡ್ಕೊಂಡ ನಂಬರ್ ಅದೇ ತಗತಿದ್ದೆ, ಫೋನ್ ಹೋಯ್ತಲ್ಲ. ಸ್ಕೂಲ್ ಐತಲ್ಲ, ಅದು ಏನು ಓದ್ತಾವಳು ಈಗ? 9ನೇ ಕ್ಲಾಸ್. ಹೌದಾ? ಸುಮ್ಮನೆ ಅವನು ಬಿಟ್ಟು ಬಂದು 15 ದಿವಸ ಆಯ್ತು. ಅವನು ಬಿಟ್ಟು ಬಂದ. ಬೇರೆ ಒಂದು ಆಳಿದ್ದ ಬಂಟೆ ನೋಡೇನು ಮಾಸ್ಟ್ರು. ಇವನು ಒಬ್ಬನೇ ಅಲ್ವಾ? ಅವಳ ಕಂಡ ನಮ್ಮ ಅಣ್ಣ ಸರಿಯಾಗಿ ಬಿಟ್ರೋಡು ಕಟ್ಟಳೆ ಅಕ್ಕನ ಹೊಡ್ಕೊಂಡು ಹೋಗಕ್ಕೆ. ಏನು ಮಾಡ್ತೀನಿ ನಮ್ಮ ಎಲ್ಲಿದ್ಯಾ? ಅಲ್ಲಿ ಅಲ್ಲೇ ಇದೀವಿ. ಚೆನ್ನಾಗಿನಾ? ಯಾವಾಗಲೂ ಸ್ಟೈಲ್ ಮಾಡ್ಕೊಂಡೇ ಬಿದ್ದಿರ್ತಾಳೆ. ಸ್ಟೈಲ್ ಮಾಡ್ಕೊಂಡು ಮಾಡೇದಿಲ್ಲ ಅಂತ ನಾನು ಹೇಳ್ತೀನಿ. ನೋಡಿ ಗೌರಿ ಅದೆಲ್ಲ ಮಾಡೋದ ನಿನಗೆ ದಿಲ್ಲೋ ಕಟ್ ಮಾಡಿ ಮಾತಾಡೋ. ಇಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಬನ್ನಿ ಅಂತ ನಿಂತಿದ್ರು. ಅಲ್ಲಿ ಮನೆ ಇಲ್ಲ, ಒಂಥರ ಗುಡಿಸ್ಲು ಥರ ಹಾಕ್ಕೊಂಡಿದ್ದಾರೆ. ಅಲ್ಲಿ ಮನೆ ಕೂಡ ಇಲ್ಲ ನಮಗೆ. ಅಲ್ಲಿ ಹೋಗೋದಕ್ಕೆ ಬರೋದಕ್ಕೇನು ಎದುರುಗಡೆ ಮನೆಯವ್ರು ಕರೀತಾ ಇದ್ರು. ಅದನ್ನ ಬೀಳ್ಸಿದ್ಯಾ? ಯಾವಾಗಲೂ ನೆನೆಸ್ಕೊತಿರ್ತೀನಿ ಬಾ. ಸೈಕಲಲ್ಲಿ ಒಂದ್ಸತಿ ಎತ್ತಾಕಿದ್ನಲ್ಲ. ಇಲ್ಲ, ಈಗೆಲ್ಲ ಹೋದೆ, ಅಲ್ಲಿಂದ ಬಂದೆ. ದಿಲ್ಲಿ ಜಯಕ್ಕನ್ನ ಎಲ್ಲರನ್ನೂ ಹಾಕ್ತೀನಿ. ನಿಮ್ಮನೆ ಹುಡುಗಿಯಲ್ಲಿ ಚೆನ್ನಾಯ್ತು ಕಣಗೆ ಮಗವ. ಕೊಂಬ್ಳ ಮನೆ ಈ ಹುಡ್ಲು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಕಾಕ ಹಂಗೆ ಫೋನ್ ಮಾಡ್ತು. ಇಲ್ಲ ಕಾಮಿನ ಮುಖನೇ ಕಾಣಿಸ್ತಾ ಇಲ್ಲ ಆ ಬೆಳಕಿಗೆ. ಕರೆಂಟ್ ಹಾಕಕ್ಕೆ ಕರೆಂಟ್ ಇಲ್ವಾ? ಕಂಜೂಸ್ ಇವರು, ಕಂಜೂಸ್ ಕಾಮಿ ಅಂತವ. ತಿರುಗಿದ್ದೀನಿ ಆ ಬೇಕ್ರಿ ಅಂತಾರ ಮಾಡ್ಬೇಡ ಕಣವ. Seriously fed up here, roaming 101 hours. You know how many hours everywhere they'll give this juice tea, which I don't want to even touch because this is village and I don't feel good. Okay, so I don't know what's going to happen, what the hell is going to happen. And this is our old house, not mine, my mother's. Here is your angel. So I'm not getting what to do. I'm just fed up of this. So now already I think 10 to 15 houses over. So next we are going to 16th house to drink and eat. Let's go. ನೀನು ಈಗ ಬಂದ ಅಲ್ಲಿಂದ? ಎಷ್ಟೊತ್ತಿ ಬಂದ್ರಿ? ಇಲ್ಲಿಗೆ 12:30 ಆಯ್ತು, 2 ಗಂಟೆ ಆತಲ್ಲ ಬಂದು. ಕಟ್ತೀನಿ ಅಂದ್ರೆ 3 ಗಂಟೆಗಳು ಮಾತಾ ಆಗುತ್ತೆ. ಮತ್ತೆ ಕೆಲಸಗಳು ಮುಗಿಯಲ್ಲ, ದುಡ್ಡು ಹೋಗ್ತಿರುತ್ತೆ.
ಮನೆ ಯಾರು ಬಂದ್ರು ಒಂದೊಂದು ಚೆನ್ನಾಗೈತೆ ಬಾನಂತಿ ಗಮ ಗಮ ಅಂತ ಇಲ್ಲ. ಈ ಮನೆ ತಕೊಂಡ್ರೆ ಇದ್ಯಾವ ಕೊಂಪೆ ತಕೊಂಡ ಮತ್ತು ನಾವು ಚೇತು ಅವ್ರ ಮನೆ ಹತ್ರ ಬಂದು ನಾವು ಹೇಮಕ್ಕರ ಮನೆ ಹತ್ರ ಎಲ್ಲರೂ ಕೂಡ ಅಲ್ಲೇ ಇದ್ದರು, ಫೋಟೋ ತೆಗಿತಾಯಿದ್ರು, ಎಲ್ರಿಗೂ ಊಟ ಕೊಡ್ತಾಯಿದ್ರು. ಮತ್ತು ನಾವು ಊಟ ಮಾಡಿ ಇನ್ನೂ ಹೊರಡಬೇಕಿತ್ತು ಅಲ್ಲಿಂದ. ಇಲ್ಲಿ ವಂಜಿ ಅವ್ರ ಅಮ್ಮನೂ ಕೂತಿದ್ರು, ಜಯ ಆಂಟಿ ಮತ್ತು ಗೌರಕ್ಕ ಅವರು ಕೂತಿದ್ರು. ಅಲ್ಲಿ ಅವ್ರು ಕರಿತಾಯಿದ್ರು ಫೋಟೋಕ್ಕೆ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಮ್ಮದು ಕೂಡ ಊಟ ಆಗಿತ್ತು, ನಾವು ಊಟ ಮಾಡಿ ರೆಡಿಯಾಗಿದ್ದು. ಇಲ್ಲೆಲ್ಲರೂ ಊಟ ಮಾಡ್ತಾಯಿದ್ದಾರೆ ನೋಡಿ, ನಮ್ಮೂರವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಕೌಶಲಕ್ಕ, ಶಾರದಕ್ಕ ಮತ್ತು ಬಾನಂಟಿ, ಗುಂಡ, ಶಾರದಕ್ಕ ಅನ್ನೋರು ಅಲ್ಲಿ 3 ಜನ ಇದ್ದಾರೆ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ರೇಣುಕಾಂಟಿ ಎಲ್ಲರೂ ಇದ್ದಾರೆ ನೋಡಿ. ಈ ಕಡೆ ಲೈನಲ್ಲೂ ಇದ್ದಾರೆ, ಈ ಕಡೆ ಗಂಡಸರು ಕೂತಿದ್ದಾರೆ ಜಾಸ್ತಿ. ಅವ್ರ ಮುಖಗಳು ಯಾರು ಅಂತ ಕಾಣಿಸ್ತಾ ಇಲ್ಲ. ಬಾನಂಟಿ, ಗುಂಡ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿ ಎದುರುಗಡೆ. ಮತ್ತು ಇಲ್ಲಿ ರಂಗ್ಯಕ್ಕ ಬಂತು ನಮ್ಮನ್ನು ಕಳ್ಸೋದಕ್ಕೆ. ರಂಗ್ಯಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಇಲ್ಲಿ ನಿಂತಿದ್ದಾರೆ ನೋಡಿ. ನಾವು ಕೂಡ ಹೊರಟು ಅಲ್ಲಿ ಬಂದರು ಕಾರ್ ಹತ್ರ ಕಳ್ಸೋದಕ್ಕೆ. ಬಾಯ್ ಮಾಡ್ತಾಯಿದ್ರು. ನಾವು ಅಲ್ಲಿಂದ ಹೊರಟು ಲೇಟ್ ಆಯಿತು. ಅಕ್ಕನ ಮನೆ ಹತ್ರ ಬಂದು ಇದೆಷ್ಟು ಚೆನ್ನಾಗಿ ಸೇವಂತಿಗೆ ಹೋಗ್ಬಿಟ್ಟ ನೋಡು. ಪೆಟ್ರೋಲ್ ರಂಗವರಲ್ಲಿ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಅಂತ. ನಾನು ಟ್ರೈನಲ್ಲಿ ಹೋಗ್ತೀನಿ, ಅವರು ಬಸ್ಸಲ್ಲಿ ಬರ್ತಾರೆ. ನೀರಿನ ಬಾಟ್ಲು ಕಳ್ಮುಂಡ್ಯಾರು ಬರ್ತಾರ ಆಸ್ಮಕ್ಕೆ ಬರಕ್ಕಿಲ್ಲ ಇಲ್ಲಿಗೆ. ಮಾರ್ನಳ್ಳ್ಯಾರು ಆಸ್ಮಕ್ಕೆ ಬರೋಕೆ ಇಲ್ಲ ದಿವಸವ ಆಸ್ಮಕ್ಕೆ ಎಲ್ಲ ಮಾರ್ನಳ್ಳ್ಯಾರು ಹಾಸನಕ್ಕೆ ಆ ಕಡೆಗೆ ಹೋಗ್ತಾರೆ. ಇಲ್ಲಿ ಮನೆ ಇದೊಂದು ಬಟ್ಲಿ ಅಂದ್ರೆ ಅಯ್ಯೋ ಸ್ಪೂನೇ ಇಟ್ಲಿಲ್ಲ ಅವಳಿಗೆ. ಇದೆಯಂತೆ ಬಿಡು. ನಾವು ಕೂಡ ರೆಡಿ ಆಗ್ತಾಯಿದ್ದು. ತುಂಬಾ ಬಿಸಿಲು ನೋಡಿ. 3-4 ಗಂಟೆ 4:15 ಆಗಕ್ಕೆ ಬಂದರು. ಅಷ್ಟು ತುಂಬ ಬಿಸಿಲು ನೋಡಿ. ಪಾಟಲ್ಲಿ ಪಾಲಕ್ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾವು ಅಲ್ಲಿಂದ ಹೊರಟು ನಾಷ್ಟ ಎಲ್ಲ ಮಾಡಿ ತುಂಬಾ ಬೇಕಾಗಿತ್ತು. ಮತ್ತು ಅಲ್ಲಿ ಬಸ್ ಸಿಕ್ಕಲ್ಲ, ತುಂಬಾ ಜನ ಇದ್ದರು ಬಸ್ಸಿಗೆ. ನಾವು ಚನ್ನರಾಯಪಟ್ಟಣದವರೆಗೂ ನಿಂತ್ಕೊಂಡೇ ಹೋದು ನೋಡಿ. ಇಲ್ಲಿ ಬಸ್ಸು ನೋಡಿ, ನಾವು ಹೋಗುವಾಗಲೂ ನಿಂತ್ಕೊಂಡೇ ಹೋಗಿದ್ದು. 4 ಅವರ್ ಆಯಿತು ಬಸ್ ಹೋಗೋ ಅಷ್ಟರೊಳಗೆ. ಬರುವಾಗಲೂ ಅಷ್ಟೇ ಒಂದು ಚನ್ನರಾಯಪಟ್ಟಣದಲ್ಲಿ ಬಸ್ ಸಿಕ್ತು ನಮಗೆ ಸೀಟು. ಬಸ್ ಹಿಡಿಯೋಕ್ಕೂ ಕೂಡ ಜಾಗ ಇರಲಿಲ್ಲ. ಊಟಕ್ಕೆ ಏನಕ್ಕೂ ಇಳಿಲೇ ಇಲ್ಲ ನಾವು. ಬಾಕ್ಸಲ್ಲಿ ಪಲಾವ್ ಹಾಕ್ಕೊಟ್ಟಿದ್ರು ಅಕ್ಕ, ಅದನ್ನೇ ತಿಂದು ನಾವು ನೀರು ಕುಡಿದು ಅಲ್ಲೇ ಕೂತ್ಕೊಂಡು ಇನ್ನು ಕಾಲು ಕೈ ಏನು ಆಡ್ಸೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು ನೋಡಿ. ಎಷ್ಟು ಜನ ನಿಂತಿದ್ದಾರೆ ನೋಡಿ. ಅವರೆಲ್ಲ ನಿಂತ್ಕೊಂಡೇ ಬಂದಿದ್ದಾರೆ. ಒಂದು ಚೂರು ಜಾಗ ಇರಲಿಲ್ಲ, ಗಾಳಿ ಕೂಡ ಆಡ್ತಾ ಇರಲಿಲ್ಲ. ನಾವು ಕೂಡ ಮನೆಗೆ ಬಂದು ಅಕ್ಕ ತೆಂಗಿನಕಾಯಿ ಕೊಟ್ಟಿದ್ರು 10, ಸಿಪ್ಪೆ ತೆಗೆದಿರಲಿಲ್ಲ ಅದು. ಅಲ್ಲಿಂದ ಬರೋ ಅಷ್ಟರೊಳಗೆ ತುಂಬಾ ಸುಸ್ತಾಗಿ ಹೋಗಿತ್ತು. ಯಾರೋ ನಾವು ಇರಲಿಲ್ವಲ್ಲ, ಯಾರೋ ಬಟ್ಟೆ ಇಟ್ಟೋಗಿದ್ದಾರೆ, ನಾವು ಅಲ್ಲಿ ಅಕ್ಕ ಏನೋ ಅಲ್ಲಿ ಬಾಗಿಲಲ್ಲಿ ಕಟ್ಟಾಕಿ ಹೋಗಿದ್ದಾರೆ ಅದಕ್ಕೆ ನೋಡಿ. ಮತ್ತು ನಾನು ಮುಖ ಎಲ್ಲ ಒಂಥರ ಆಗೋಯ್ತು ನೋಡಿ. ತುಂಬ ಹಾಲು ತಗೊಬಂದೆ ನಾನು. ಟೀನ ಕಾಫಿನ ಮಾಡಿ ಕುಡಿಯೋಣ, ಏನಾದರೂ ನಾಷ್ಟ ಮಾಡಿ ತಿಂದು ಮಲ್ಗೋಣ ಅಂತ. ಫಸ್ಟು ಟೀ ಮಾಡೋಣ ಅಂತ ಮುಖ ತೊಳ್ಕೊಂಡು ಟೀ ಮಾಡೋಕ್ಕೆ ಹೋದೆ ಫಸ್ಟು. ಆಗಲೇ ಸುಸ್ತಾಗಿ ಹೋಗಿತ್ತು ನನಗೆ. ಎಲ್ರಿಗೂ ಬಾಯ್ ಬಾಯ್.